ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಂದಿನಿ. ನಿಮಗೆ ಅನ್ನದ ಜೊತೆ ಸಾಂಬಾರು ರಸಮ್ ತಿಂದು ಬೇಜಾರಾದರೆ ಈ ರೀತಿಯಾಗಿ ಒಂದು ಸಾರಿ ಮೊಸರಿಂದ ಮಜ್ಜಿಗೆ ಹುಡಿ ಅಥವಾ ಮಜ್ಜಿಗೆ ಸಾರು ಅಥವಾ ಕಡಿ ಅಂತ ಹೇಳ್ತಾರೆ, ಅದನ್ನು ಮಾಡ್ಕೊಳ್ಳಿ. ತುಂಬ ಬೇಗ ಆಗುತ್ತೆ, ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ. ಸೊ ಅದಕ್ಕೆ ಮೊದಲೇದಾಗಿ ಹುಡಿ ಮೊಸರೇ ಬೇಕಾಗುತ್ತೆ. 2 ದಿನದಿಂದ ಮೊಸರು ಯೂಸ್ ಮಾಡಿರಲಿಲ್ಲ, ಸೊ ಹಾಗಾಗಿ ಮಿಕ್ಕಿರೋ ಮೊಸರಲ್ಲೇ ಮಾಡ್ತಾ ಇರೋದು. ಮೊಸರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮಜ್ಜಿಗೆ ಮಾಡ್ಕೊಳ್ಳಿ, ತುಂಬ ನೀರು ಹಾಕಬೇಡಿ. ಹಾಗೆಯೇ ಇಲ್ಲಿ ಕಡಲೆ ಹಿಟ್ಟು, ಬಜ್ಜಿ ಬೋಂಡ ಹಿಟ್ಟು ಅದೊಂದು 2-3 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ನೀರಲ್ಲಿ ಚೆನ್ನಾಗಿ ಗಂಟಿಲ್ದೇ ಇರೋ ಹಾಗೆ ಮಿಕ್ಸ್ ಮಾಡಿಕೊಂಡು ಮಜ್ಜಿಗೆ ಮಾಡಿರ್ತೀವಲ್ಲ ಅದಕ್ಕೆ ಸೇರಿಸ್ಕೊಳ್ಳಿ. ಅದ್ರ ಜೊತೆಗೇ ಮೆಂತೆಕಾಳು, ಕಡಲೆ ಬೀಜ, ಅರಿಶಿಣದ ಪುಡಿ ಹಾಗೆ ಚಿಲ್ಲಿ ಪೇಸ್ಟ್ನ ಹಾಕ್ಕೊಳ್ಳಿ. ಇಲ್ಲಿ ನಂತರ ಸೌತೆಕಾಯಿನ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್, ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಸೌತೆಕಾಯಿ ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 8-10 ನಿಮಿಷ ಲೋ ಫ್ಲೇಮಲ್ಲಿನೇ ಕುದಿಸ್ಕೊಳ್ಳಿ. ಮತ್ತು ಲಾಸ್ಟಲ್ಲಿ ಸಾಲ್ಟ್ನ ಹಾಕ್ಕೊಳ್ಳಿ ಇದಕ್ಕೆ. ಹಾಗೆಯೇ ಒಂದು ಒಗ್ಗರಣೆ ಕೊಟ್ಟರೆ ಸಿಂಪಲ್ ಆಗಿರೋ ಮಜ್ಜಿಗೆ ಹುಳಿ ರೆಡಿ ಆಗುತ್ತೆ. ಅನ್ನದ ಜೊತೆ ಅಂತೂ ತುಂಬಾ ಸಖತ್ತಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.